ಓಂ ಆದಿತ್ಯಾಯ ವಿದ್ಮಹೇ ಮಾರ್ತಾಂಡಾಯ ಧೀಮಹಿ ತನ್ನ ಸೂರ್ಯ ಪ್ರಚೋದಯಾತ್. ನಮಸ್ಕಾರ ವೀಕ್ಷಕರೇ, ಮೀನರಾಶಿಯವರಿಗೆ ಆಗಸ್ಟ್ 16ರಿಂದ 22ನೇ ತಾರೀಕುವರೆಗೂ ವಾರ ಭವಿಷ್ಯ ಹೇಗಿದೆ ಅಂತ ನೋಡೋಣ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವೃತ್ತಿಯಲ್ಲಿ ಹೇಳಬೇಕಾದ್ರೆ ಕೆಲಸದಲ್ಲಿ ಅದ್ಭುತವಾದ ಬೆಳವಣಿಗೆ, ಗುರುತು ಮತ್ತು ವೃತ್ತಿಪರ ಪ್ರಗತಿಯನ್ನು ನೀವು ಕಾಣಬಹುದು. ಕೆಲಸದಲ್ಲಿ ಬಡ್ತಿ, ತರಬೇತಿ ಅಥವಾ ಹೊಸ ಜವಾಬ್ದಾರಿಗಳು ಸಿಗುವ ಧನಾತ್ಮಕ ಸೂಚನೆಗಳನ್ನು ನೀವು ನಿರೀಕ್ಷಿಸಬಹುದು. ಯಾವುದೇ ಕಠಿಣ ಪರಿಸ್ಥಿತಿಯನ್ನು ಶಾಂತವಾಗಿ ನಿಭಾಯಿಸುವ ಮತ್ತು ಸಮಸ್ಯೆಗಳನ್ನು ಪರಿಹಾರ ಮಾಡುವ ನಿಮ್ಮ ಕೌಶಲ್ಯವನ್ನು ಹಿರಿಯ ಅಧಿಕಾರಿಗಳು ಗಮನಿಸುತ್ತಾರೆ ಮತ್ತು ಶ್ಲಾಘಿಸುತ್ತಾರೆ. ಕೆಲಸದಲ್ಲಿ ನಿಮ್ಮ ನಾಯಕತ್ವದ ಗುಣ ಮತ್ತು ಎಲ್ಲರನ್ನೂ ಒಟ್ಟಿಗೆ ಕೊಂಡೊಯ್ಯುವ ನಿಮ್ಮ ಶೈಲಿ ನಿಮಗೆ ಉತ್ತಮ ಹೆಸರನ್ನು ತಂದುಕೊಡುತ್ತೆ. ಕಲೆ, ಬರವಣಿಗೆ, ಸಂಗೀತ ಅಥವಾ ಕೌನ್ಸೆಲಿಂಗ್ ಕ್ಷೇತ್ರದಲ್ಲಿ ಇರೋರಿಗೆ ನಿಮ್ಮ ಹೊಸ ಆಲೋಚನೆ ಮತ್ತು ಕಲ್ಪನಾ ಸಾಮರ್ಥ್ಯದಿಂದಾಗಿ ದೊಡ್ಡ ಯಶಸ್ಸು ಸಿಗಲಿದೆ. ಹಣಕಾಸಿನ ವಿಷಯಗಳು ಸ್ಥಿರ ಬೆಳವಣಿಗೆಯನ್ನು ನೀವು ನೋಡಬಹುದು. ನಿಧಾನವಾಗಿ ಸುಧಾರಿಸ್ತಾ ಹೋಗುತ್ತೆ ಮತ್ತು ನಿಮ್ಮ ಹಿಂದಿನ ಪರಿಶ್ರಮಗಳು ಈಗ ತೃಪ್ತಿಕರವಾದ ಫಲಿತಾಂಶಗಳನ್ನು ನೀಡಬಹುದು. ಆತುರದ ಭಾವನೆಗಳಿಗೆ ಒಳಗಾಗಿ ಹಣಕಾಸಿನ ಸಂಬಂಧಿಸಿದ ಯಾವುದೇ ತರಾತುರಿಯ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ವಿದ್ಯಾರ್ಥಿಗಳಿಗೆ ಹೇಳಬೇಕಾದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಾಗ್ತಾ ಇರೋರಿಗೆ ಕೊನೆ ಕ್ಷಣದಲ್ಲಿ ಓದದೆ ಕನ್ಸಿಸ್ಟೆನ್ಸಿಯಿಂದ ಪ್ರತಿದಿನ ಓದಿದ್ರೆ ಒಳ್ಳೆಯದು. ಮತ್ತು ಆರ್ಟ್ಸ್, ಸೈಕಾಲಜಿ ಅಥವಾ ಸಂಶೋಧನಾ ಫೀಲ್ಡ್ನಲ್ಲಿ ಇರೋರಿಗೆ ವಿಶಿಷ್ಟ ಆಲೋಚನೆಗಳ ಜೊತೆ ಬರವಣಿಗೆಯ ಕೌಶಲ್ಯದಲ್ಲಿ ಉತ್ತಮ ಪ್ರಗತಿ ಕಂಡುಬರಲಿದೆ. ವಿದ್ಯಾರ್ಥಿಯರಿಗೆ ಕಾನ್ಸಂಟ್ರೇಷನ್ ತುಂಬಾ ಹೈ ಇರುತ್ತೆ ಈ ವಾರ. ಮತ್ತು ಕುಟುಂಬದ ವಿಚಾರ ಹೇಳಬೇಕಾದ್ರೆ ಆತ್ಮೀಯ ಕುಟುಂಬ ಸದಸ್ಯರೊಂದಿಗೆ ಸಮಯ ಕಳೆಯುವುದು ನಿಮಗೆ ಆಳವಾದ ಮಾನಸಿಕ ಶಾಂತಿ ಮತ್ತು ಸಂತೋಷವನ್ನು ತರುತ್ತೆ. ನಿಮ್ಮ ಸಂಗಾತಿಯೊಂದಿಗೆ ಇರುವ ಪ್ರಾಮಾಣಿಕತೆ ಮತ್ತು ಸ್ಪಷ್ಟವಾದ ಸಂವಹನವು ನಿಮ್ಮ ನಡುವಿನ ನಂಬಿಕೆ ಹಾಗೂ ಬಂಧವನ್ನು ಮತ್ತಷ್ಟು ಗಟ್ಟಿಗೊಳಿಸುತ್ತದೆ. ಆರೋಗ್ಯದ ವಿಚಾರ ಹೇಳಬೇಕಾದ್ರೆ ದೈಹಿಕವಾಗಿ ಆರೋಗ್ಯದಿಂದ ಇರ್ತೀರ, ಆದರೆ ಅನಿಯಮಿತ ದೈನಂದಿನದ ಹವ್ಯಾಸಗಳು ಮತ್ತು ಮಾನಸಿಕ ಒತ್ತಡವನ್ನು ತಪ್ಪಿಸಬೇಕಾಗುತ್ತೆ. ನೀವು ವಿಶ್ರಾಂತಿಗೆ ಆದ್ಯತೆಯನ್ನು ನೀವು ಕೊಡಬೇಕು. ತಡರಾತ್ರಿವರೆಗೂ ಮೊಬೈಲ್ ನೋಡದೆ 8 ಗಂಟೆ ನಿದ್ದೆ ನೀವು ಮಾಡಲೇಬೇಕು. ಪೌಷ್ಟಿಕಯುಕ್ತ ಆಹಾರವನ್ನು ಸೇವಿಸುವುದು ಖಚಿತಪಡಿಸಿಕೊಳ್ಳಿ. ತಂದೆ ತಾಯಿ ಜೊತೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿ ಮತ್ತು ಅವ್ರ ಜೊತೆ ಮಾತಾಡಿ ಅವ್ರಿಗೇನು ಬೇಕು ಬೇಡ ಅನ್ನೋದು ತಿಳ್ಕೊಳ್ಳಿ. ಅವರ ಮನಸ್ಸಿನ ಆತಂಕ ದೂರವಾಗುತ್ತೆ, ಮನಸ್ಸು ಒಂಥರ ಸಂತೋಷವಾಗಿರುತ್ತೆ. ಟೈಮ್ಗೆ ಸರಿಯಾಗಿ ಮೆಡಿಸಿನ್ಸ್ಗಳು ತೊಗೊತಾ ಇದ್ದಾರಾ ಅನ್ನೋದು ತಿಳಿದುಕೊಳ್ಳಿ. ಕೋಪ ಮಾಡ್ಕೊಳ್ಳೋಕೆ ಹೋಗಬೇಡಿ ಅವರ ಹತ್ರ. ಪರಿಹಾರ ಬಂದು ಅರಿಶಿಣದ ಬೊಟ್ಟು ಹಣೆಯಲ್ಲಿ ಇಟ್ಕೊಳ್ಳಿ. ಕಡಲೆಬೇಳೆಯನ್ನು ಬಡವರಿಗೆ ದಾನವಾಗಿ ಕೊಡಿ. ಗುರು ಹಿರಿಯರ ಆಶೀರ್ವಾದ ಪಡೆಯಿರಿ ಮತ್ತು ಪ್ರತಿದಿನ ಓಂ ನಮೋ ನಾರಾಯಣಾಯ ಅಂತ ಮಂತ್ರವನ್ನು ನೀವು 108 ಸಲ ಜಪಿಸಿ. ಈ ಮಂತ್ರವನ್ನು ಜಪಿಸೋದ್ರಿಂದ ವೃತ್ತಿ ಮತ್ತು ಹಣಕಾಸಿನ ಬೆಳವಣಿಗೆ ಆಗುತ್ತೆ. ಪ್ರತಿದಿನ ಸಂಜೆ ಹೊತ್ತು ತುಳಸಿ ಹತ್ರ ದೀಪವನ್ನು ಬೆಳಗಿಸೋದ್ರಿಂದ ಒತ್ತಡ ಎಲ್ಲ ಕಮ್ಮಿ ಆಗುತ್ತೆ. ನಮ್ಮ ಚಾನಲ್ನ ವೀಕ್ಷಕರೆಲ್ಲರಿಗೂ ಮಂಗಳಗೌರಿ ವ್ರತ ಹಾಗೂ ವರಮಹಾಲಕ್ಷ್ಮಿ ಹಬ್ಬದ ಭಕ್ತಿಪೂರ್ವಕ ಶುಭಾಶಯಗಳು. ಆ ಲಕ್ಷ್ಮೀದೇವಿ ನಿಮಗೆ ಸಿರಿ, ಸಂಪತ್ತು, ಐಶ್ವರ್ಯ, ಆರೋಗ್ಯ, ನೆಮ್ಮದಿ ಎಲ್ಲವನ್ನು ಕರುಣಿಸಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ. ಧನ್ಯವಾದಗಳು.